ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಪ್ರಯುಕ್ತವಾಗಿ ಮಾತೃಶಕ್ತಿ ವಿಶೇಷ ಮಹಿಳಾ ಜಾಥಾ ಕಾರ್ಯಕ್ರಮವನ್ನು ಶ್ರೀ ದಾಕ್ಷಾಯಿಣಿ ಅವ್ವ ಅವರು ನೀಲಿ ಧ್ವಜ ಹಾರಿಸುವ ಮೂಲಕ ಚಾಲನೆಯನ್ನು ನೀಡಿದ್ದಾರೆ. ಕಲಬುರಗಿ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಪ್ರಯುಕ್ತವಾಗಿ ಮಾತೃಶಕ್ತಿ ವಿಶೇಷ ಮಹಿಳಾ ಜಾಥಾವನ್ನು ಆಯೋಜನೆ ಮಾಡಲಾಗಿತ್ತು. ಈ ಜಾಥಾಗೆ ಮಾತೋಶ್ರೀ ದಾಕ್ಷಾಯಿಣಿ ಅವ್ವ ಅವರು ನೀಲಿ ಧ್ವಜ ಹಾರಿಸುವ ತೋರಿಸುವ ಮೂಲಕ ಚಾಲನೆ ನೀಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಮಾತನಾಡಿದರು. ಸಂವಿಧಾನ ಶಿಲ್ಪಿ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಪ್ರಯುಕ್ತ ಹಮ್ಮಿಕೊಂಡಿರುವ ಮಾತೃಶಕ್ತಿ ವಿಶೇಷ ಮಹಿಳಾ ಜಾಥಾ ಆಯೋಜನೆ ಮಾಡಿರುವುದು ನಮಗೆ ಬಹಳ ಆನಂದವಾಗಿದೆ ಮತ್ತು ಸಂತೋಷವಾಗಿದೆ. ಭಕ್ತಿ ಗೌರವದಿಂದ ನನಗೆ ಬಹಳ ಸಂತೋಷವಾಗಿದೆ. ಈ ಭಕ್ತಿ ಗೌರವದಿಂದ ನನಗೆ ನಾನು ಚಾಲನೆ ನೀಡಿರುವುದು ನನಗೆ ಬಹಳ ಗೌರವ ಅನಿಸ್ತದೆ. ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಶರಣರ ವಾಣಿಯಂತೆ ಅಂಬೇಡ್ಕರ್ ಅವರು ಸಹ ಸ್ತ್ರೀಯರ ಒಳಗಿರುವ ಕೀಳು ಭಾವನೆ ಅಳಿಸಿ ಬಹಳ ಪ್ರಯತ್ನ ಮಾಡಿದರು. ಅವರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಪ್ರಗತಿಗಾಗಿ ಹಗಲಿರುಳು ಪ್ರಯತ್ನ ಮಾಡಿದರು. ಮಹಿಳೆಯರು ಏಳಿಗೆಗೆ ಈ ಜಾಗೃತಿಯ ಅರಿವು ಸ್ಥಾಪಿತ ಮಾಡಲು ಈ ಜಾಥಾ ಮಾಡಿದ್ದಾರೆ ಮತ್ತು ಲಿಂಗ ತಾರತಮ್ಯ ನಿವಾರಿಸಿ ಲಿಂಗ ಸಮಾನತೆ ಅಡಿಯಲ್ಲಿ ಮಹಿಳೆಯರ ಹಕ್ಕುಗಳ ಕುರಿತು ಇರುವ ಬಾಬಾ ಸಾಹೇಬರ ದೃಷ್ಟಿಕೋನ ಗಮನಿಸಿರುವುದು ಶಿಕ್ಷಣದಿಂದ ಆರ್ಥಿಕ ಸ್ವಾತಂತ್ರ್ಯ, ತಾನಾಗೆ ಸಮಾನತೆ, ಸ್ವಾವಲಂಬಿ ಆಗಬೇಕೆಂಬುದೇ ತೋರಿಸಿಕೊಟ್ಟರು. ಮಹಿಳೆಯರು ಸಾಧಿಸಿರುವ ಪ್ರಗತಿಯ ಮಟ್ಟದಿಂದ ನಾನು ಸಮುದಾಯ ಪ್ರಗತಿಯನ್ನು ಅಳೆಯುತ್ತೇನೆ ಎಂದು ವಿಶ್ವರತ್ನ ಭಾರತ ರತ್ನ ಬಾಬಾ ಸಾಹೇಬ್ರವರು ಅನಿಸಿದರು. ಈ ಜಾಥಾ ಚಾಲನೆ ನೀಡಿರುವ ಪೂಜ್ಯ ಗುರುಗಳು ಮತ್ತು ಇಲ್ಲೆಲ್ಲ ಇದ್ದ ಸೋದರಿಯರು, ಸೋದರಾದ ನಮ್ಮ ಶ್ರೀ ಸುನೀಲ್ ಕುಮಾರ್ ವಂಟಿಯವರು, ಸೋದರ ಎಚ್ ವಿ ಪಾಟೀಲ್ ಅವರು, ಸೋದರ ದತ್ತು ಹಯಾಳ್ಕರ್ ಅವರು, ಸೋದರಿ ರೇಣುಕಾ ಸರಡಿ, ಸೋದರ ಸಜೀವ ಶೆಟ್ಟಿ ಮತ್ತು ನಿಮ್ಮೆಲ್ಲ ಪ್ರಯತ್ನ ಫಲಿಸಲಿ. ನೀವೇನು ಯಾವ ಉದ್ದೇಶದಿಂದ ಈ ಜಾಥಾ ಮಾಡ್ತಿದ್ರೆ ಮಹಿಳೆಗೆ ಸಬಲೀಕರಣಕ್ಕೆ ತಮ್ಮ ಇಚ್ಛೆ ಪೂರ್ತಿಯಾಗಲಿ, ಯಶಸ್ವಿ ಆಗಲಿ ಅಂತ ಹೇಳಿ ಜಾಥಾಗೆ ಯಶಸ್ವಿ ಹಾರೈಸುತ್ತೇನೆ. ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ವಂಟಿಯವರು ಮಾತನಾಡಿದರು. ಸಮಾನತೆ ವಿಷಯದಲ್ಲಿ ಮಹಿಳೆಯರಿಗೆ ಆದ್ಯತೆ ನೀಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂದು ಅವರ 134ನೇ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ನಾರಿ ಶಕ್ತಿ ವಿಶೇಷ ಮಹಿಳಾ ಜಾಥಾ ಆಯೋಜನೆ ಮಾಡಲಾಗಿದೆ ಎಂದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಶುಭಾಶಯವನ್ನು ಹೇಳುತ್ತಾ ಈ ಕಾರ್ಯಕ್ರಮದ ಚಾಲನೆ ನೀಡಿರುವ ಈ ನೆಲದ ಶಕ್ತಿಯಾದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ ಚೇರ್ಪರ್ಸನ್ ಆದ ನಮ್ಮೆಲ್ಲರ ತಾಯಿ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅಮ್ಮ ಅವರೇ ಮತ್ತು ಈ ಸಮಾರಂಭದಲ್ಲಿ ಭಾಗಿಯಾದ ಪ್ರೊಫೆಸರ್ ಶೇರಿಕರ್ ಅಮ್ಮ ಅವರೇ, ಇನ್ನುಳಿದ ನನ್ನ ಎಲ್ಲ ಬಂಧು ಭಗಿನಿಯರೇ, ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಕೊಟ್ಟಂಥ ಸ್ವಾತಂತ್ರ್ಯ ಈ ದೇಶದಲ್ಲಿ ಯಾವ ವ್ಯಕ್ತಿಯೂ ಕೊಡಲಿಲ್ಲ. ಯಾವ ತಾಯಿ ಕಾಳಜಿಯನ್ನು ಮಾಡ್ತಿದ್ರು ಅಂಥ ಮಹಿಳೆಯರಿಗೆ ಇವತ್ತು ಬಾಬಾ ಸಾಹೇಬರು ತಮ್ಮ ಮನಸ್ಸದಲ್ಲಿ ತಲೆ ಮೇಲೆ ಹೊತ್ಕೊಂಡು ಈ ದೇಶಕ್ಕೆ ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕರೆ ಸಮಾಜ ಒಂದು ಉನ್ನತ ಮಟ್ಟಿಗೆ ಹೋಗ್ತದಂಥ ಒಂದು ಅನಿಸಿಕೆಯಿಂದ ಅವರು ಈ ಮಹಿಳೆಯರಿಗೆ ಸ್ವಾತಂತ್ರ್ಯ ನೀಡಿದ್ದಾರೆ. ಅದಕ್ಕೆಲ್ಲರೂ ಇವತ್ತಿನ ದಿನ ನಾವು ಏನು ಮಾತೃಶಕ್ತಿ ವಿಶೇಷ ಮೇಳ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ಇನ್ಸ್ಟಿಟ್ಯೂಟ್ ಮತ್ತು ಬಸವೇಶ್ವರ ಸಮಾಜ ಸೇವಾ ಬಳಗ, ಸ್ಲಂ ಜನ ಆಂದೋಲನ ಕರ್ನಾಟಕ, ಕನ್ನಡ ಸೇನೆ, ಹೀಗೆ ಹಲವಾರು ಸಂಘ ಸಂಸ್ಥೆಗಳನ್ನು ಒಟ್ಟುಗೂಡಿ ಇವತ್ತೇನು ನಾವು ಅರಿವು ಮೂಡಿಸುವ ಕೆಲಸವನ್ನು ಸುಮಾರು ವರ್ಷಗಳಿಂದ ಈ ಸಮಾರಂಭದಲ್ಲಿ ನೀವು ಯಾವತ್ತೂ ನಮ್ಮ ದೇವತೆಗಳ ಸ್ವರೂಪಿಗಳಾದ ಅಮ್ಮವ್ರು ಇರ್ಬೋದು, ಶರಣಬಸವ ಅಪ್ಪ ಅವರು ಇರ್ಬೋದು, ಮತ್ತು ಹವಾ ಮಲ್ಲಿನಾಥ್ ಮುತ್ತೆಯವರು ಇರ್ಬೋದು, ಹೀಗೆ ನಮ್ಮ ಸುಲ್ಪದ ಸ್ವಾಮಿ ಮುತ್ತೆಯವರು ಇರ್ಬೋದು, ಮಹಾರಾಜರು ಇರ್ಬೋದು, ಅನೇಕ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಅವರ ಒಂದು ಶಕ್ತಿಯನ್ನು ಬಳಸ್ಕೊಂಡು ಈ ಜನರಿಗೆ ಅರಿವು ಮೂಡಲೆಂಬ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದ್ದೇವಲ್ಲ, ಅದು ಎಲ್ಲದಕ್ಕೂ ಅವರ ಆಶೀರ್ವಾದ. ಯಾಕೆಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು
ತಮ್ಮ ಸಂವಿಧಾನದಲ್ಲಿ ಸರ್ವ ಜಾತಿ ಮತ್ತು ಜನಾಂಗಗಳಿಗೆ ಯಾವ ಶಕ್ತಿ ಮತ್ತು ಆಶೆಯನ್ನು ನೀಡಿದರೋ ಆ ಶಕ್ತಿ ಮತ್ತು ಆಶೆಯ ಅನುಸಾರವಾಗಿ ನಾವು ಈ ದೇಶದ ಈ ಜನರಿಗಾಗಿ ಯಾವತ್ತು ನಮ್ಮ ಸಂಸ್ಥೆಯು ಉಭಯ ಸಂಸ್ಥೆಗಳು ಎಲ್ಲ ಒಂದು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿರುವ ಒಂದು ಆಚಾರ ವಿಚಾರದಲ್ಲಿ ನಾವು ಅರಿವು ಮೂಡೋ ಕೆಲಸಕ್ಕೆ ತಾವೆಲ್ಲರೂ ಭಾಗಿಯಾಗಿ ನಮ್ಮನ್ನು ಆಶೀರ್ವದಿಸಿ ಅಂತ ತಿಳ್ಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ. ಬಂದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನಂದು ಎರಡು ಮಾತು.